ಹೋಗಿ ಅಡ್ಡಾಡ ನಿಂತ್ಕೊಂಡವನೆ. ಏಯ್ ಖಜೂರ್, ಹೆಂಗೋಬೇಕು ಅಂತ ಗೊತ್ತಾಗಲ್ಲ. ನಾನ್ ಸೆನ್ಸ್. ಯಾವನೇ ಅವನು ಡ್ರೈವರ್, ಯಾವನ ಡ್ರೈವಿಂಗ್ ಕೊಟ್ಟಿದ್ದೀನಿ ಲೇ. ಹಾಯ್, ಹಲೋ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸ್ವಲ್ಪ ಹಂಗೆ ಮಂಗಳೂರು ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ಮಂಗಳೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು, ಕೊರಗಜ್ಜ ಟೆಂಪಲ್ಗೆ. ಹಂಗೆ ಹೋಗೋ ಕಡೆ ಎಲ್ಲ ತಿರುಗಾಡ್ಕೊಂಡು ಬರೋಣ ಅಂತ ಒಂದು 4 ಗಾಡಿ, ಒಂದು 8 ಜನ ಹೊಂಟಿದ್ದೀವಿ. ನಮ್ಮದು ಗೊತ್ತಲ್ಲ, ಕಿಂಗು ರೆಡಿ ಆಗವನೇ. ಇದು ನಮ್ಮ ಮಂತ್ರಿ, ನಮ್ಮ ಡೈಲಿ ಓಡಿಸೋ ವೆಹಿಕಲ್. ಹೋಗ್ತಾ ಈಗ ಏರಿಯಾಯಿಂದ ಬಿಟ್ಟು ನೆಲಮಂಗಲ ಮೇಲೆ ಡೈರೆಕ್ಟ್ ಹಾಸನ ಇವು ಹಿಡಿದ್ರೆ ಸಕಲೇಶ್ಪುರದ ಮೇಲೆ ಡೈರೆಕ್ಟ್ ನಾರ್ಮಲ್ ಮಂಗಳೂರು ರೀಚ್ ಆಗ್ಬೋದು. ಸ್ನೇಹಿತರೆ, ಬಿಟ್ಟು ಏರಿಯಾ ಈಗ ನಮ್ಮ ಏರಿಯಾದಲ್ಲಿ ಬರೀ ಎಣ್ಣೆಗಳೇ ಜಾಸ್ತಿ ಕಣಪ್ಪ. ಬಾಣ ಎಲೆಕ್ಟ್ರಿಕ್ಕು ಸೌಂಡ್ ಇಲ್ಲ ಅಂದರೂ ಗುದ್ದಕ್ಕೆ ಬರ್ತೀರಾ. ಗಂಡು ಮಕ್ಕಳು ಕಡಿಮೆ ನಮ್ಮ ಏರಿಯಾದಾಗ, ಅಭಾವ ಇದೆ ಗಂಡ್ಮಕ್ಳು ಅಭಾವ. ಎಲ್ಲಾನ ನೋಡ್ರಿ ಹೆಣ್ಮಕ್ಳು. ಏನು ಸೆಕೆ ಗುರು. ಅಲ್ಲೋಗೋ ಜೊತೆ ಗಂಡಗಾಯಿ ನೀರ್ಗಾಯಿ ಸೆಕೆಗೆ ಅಲ್ಲಾಡಿಸ್ಕೊಂಡು ಇಲ್ಲೇ ಇದ್ಬಿಟ್ರಣ. ಯಾಕಣ ಕಪಲ್ಸ್ ಹೋಗ್ತಿದ್ದಾರೆ. ಕಪಲ್ಸ್ ನೋಡ್ರಿ, ಇಲ್ಲೂ ಕಪಲ್ಲು, ಅಲ್ಲೂ ಕಪಲ್ಲು. ನಾನು ಯಾರ ಪಾಪ ನಮ್ಮ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹೋಯ್ತಾ ಏನೇನು ಸೀನು ನೋಡುವ. ಹೋಗ್ತಾ ಇರೋದೆ. ಬೆಂಗಳೂರು ಬಿಡೋ ಗಂಟನೂ ಹಿಂಗೆ ಇರ್ತದೆ ಟ್ರಾಫಿಕ್ ಮಾತ್ರ. ನೆಲಮಂಗಲ ಬಿಟ್ಟು ಹೈವೇಗೆ ಹಾಕ್ಕೊಂಡ್ರೆ ನೋಡ್ರಿ, ಅಲ್ಲಿಂದ ಆರಾಮು ಒಂದೇ ಸ್ಟ್ರೆಚ್ಚು. ಯಾಕಕ್ಕ ಹಿಂಗೆ ಬರ್ತೀರಿ? ಬೆಳಕಂಗೆ ಕೈ ಹಿಡ್ಕೊಂಡು ಅಕ್ಕ ನುಗ್ತಾ ಇರೋದೇ. ಅಕ್ಕ ಎಲ್ಲ ಗಾಡಿಗಳಿಗೂ ಹೊಟ್ಟೆ ತುಂಬಿಸಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಷ್ಟಾಗ ಹೈವೇ ಎತ್ತಿದ್ದೀವಿ. ಈಗ ಎಕ್ಸಾಕ್ಟು ಪಾರ್ಲೆ ಟೋಲ್ ಬಿಟ್ಟು ಮುಂದೆಗಡೆ ಬೆಂಗಳೂರು ಬಿಡೋಕ್ಕಂತೂ ಒಳಗಡೆ ಫುಲ್ ಶರ್ಟ್ ಎಲ್ಲ ನೆಂದೋಯ್ತು ಗುರು. ಅಷ್ಟು ಟ್ರಾಫಿಕ್ಕು, ಅಷ್ಟು ಸೆಕೆ. ಇಷ್ಟೊತ್ತಿಗಾಗಲೇ ಮಳೆ ಬರಬೇಕಿತ್ತು, ಏನಕ್ಕೋ ಮಳೆ ಬಂದಿಲ್ಲ. ಮಳೆ ಬರದಿರುವ ಕಾರಣದಿಂದ ಇಷ್ಟು ಸೆಕೆ ಎಗುರೆಗುರಿ ಹೊಡಿತೈತೆ. ಇವತ್ತು ಪರವಾಗಿಲ್ಲ ಗುರು, ಸ್ವಲ್ಪ ಎಲ್ಲ ರೋಡ್ ಖಾಲಿ ಐತೆ. ನಾನೊಂದು 4-5 ದಿನ ಮುಂಚೆ ಇದೇ ರೋಡಲ್ಲಿ ಬಂದಿದ್ದೆ ಕುಣಿಗಲ್ಗೆ. ಹೆವಿ ಗಾಡಿಗಳು, ಪರವಾಗಿಲ್ಲ, ಕಡಿಮೆ ಇದೆ. ಓಂಕಾರ್ ರೆಡ್ಡಿ ಹೇಳಪ್ಪ, ಟೋಲ್ ಹತ್ರ ಹಾಕ್ಕೊಂಡಿರ್ತೀನಿ ಬರ್ರಿ. ನಾನು ಈಗ ಟೋಲ್ ಹಂಸ ಸಿಕ್ಸ್ದೆ, ಫಸ್ಟ್ನೇ ಹಂಸು. ಬಾಯ್ಸ್ ಫುಲ್ಲು ಫಾಸ್ಟ್ ಆಗವ್ರಪ್ಪು, ಹೊಡ್ಕೊಂಬಂಬಿಟ್ಟವ್ರಾಗಲೇ. ನಾವೇ ಬೇಗ ಅಂದರೆ ನಮಗಿಂತ ಬೇಗ ಬಂದ್ಬಿಟ್ಟವ್ರಾಗಲೇ. ಇಲ್ಲೊಂದು 2 ಫೋಟೋ ಗಿಟ ತಕ್ಕೊಂಡು ಶಿಸ್ತಾಗಿ ಒಳ್ಳೆದೆ. ಓಹ್, ಯಾವಾಗ ಬಂದ್ರಿ? ಅಲ್ಲ, ಒಂದು ಫೋಟೋ ಗಿಟ ತೆಗೆದ್ಬಿಡೋ ಮುಂದೆಯಿಂದ. ಪೊಲೀಸ್ ಚೆಕ್ ಪೋಸ್ಟ್ಗಳು, ಎಲೆಕ್ಷನ್ಗಳು ಬಂದ್ಬಿಟ್ರೆ ಎಲ್ಲ ಚೆಕ್ ಪೋಸ್ಟ್ಗಳು ಹಾಕೊಂಡು ಕುತ್ಕೊಂಡಿರ್ತಾರೆ. ಎಲೆಕ್ಷನ್ ಚೆಕ್ ಪೋಸ್ಟ್ ಎಲ್ಲ ಏನೋ ಟ್ರಾನ್ಸ್ಫರ್ ಮಾಡೋರೆಲ್ಲ ಮಾಡ್ತಾರೆ. ಹಂಗೆ ಎತ್ಕೊಂಡು ಹೋಗ್ತಾರೆ. ಸಾಗಿಸ್ಬಿಡ್ತಾರೆ. ಒಳ್ಳೊಳ್ಳೆ ತಲೆ ಇರೋರೆಲ್ಲ ಆರಾಮಾಗಿ ದೊಡ್ಡಗಳು ಸಾಗಿಸ್ಬಿಡ್ತಾರೆ. ಅದು ಬಿಟ್ಟರೆ ಧ್ರುವ ತಾರೆ ಹೋಟ್ಲು ಲೆಫ್ಟ್ ಸೈಡ್ಗೆ ರೈಡರ್ ಸ್ಪಾಟು. ನಮ್ಮ ಧ್ರುವ ತಾರೆ ಹೋಟ್ಲು ಸಾಟರ್ಡೆ ಸಂಡೇ ಮಾತ್ರ ರೈಡರ್ ಸ್ಪಾಟ್. ಇದು ಎಲ್ಲ ಫ್ಲೈ ಬೈಗಳು, ಸೂಪರ್ ವೆಹಿಕಲ್ ಫ್ಲೈ ಬೈಗಳು ಕೊಡ್ತಾ ಇರ್ತಾರೆ ಇಲ್ಲಿ. ವಾವ್ ಅಂತ ಹೋಗ್ಬೇಕಂತ. ನಾವೇನು ಲಕ್ಷ ದುಡ್ಡು ಎತ್ಕೊಂಡೈತೀವ ಮನುಷ್ಯಂತಿಗೇನೋ ರೈಡ್ ಮಾಡ್ತೀವಪ್ಪ. ಎಲ್ಲ ಕಡೆ ನಿನ್ಸೋದೇ ಆಯಿತು. ಅಲ್ಲ, ಸಾಗಿಸೋರ್ನ ಹಿಡ್ಕೊಳ್ರಿ ಅಂದರೆ ನಮ್ಮನ್ನ ಹಿಡ್ಕೊಂಡ್ರೆ ನಮ್ಮ ಹತ್ರ ಏನು ಸಿಕ್ಕತ್ತು ಅಣ್ಣ. ಇದು ಗಾಡಿ ಓಡಾಡೋಣ, ನೀವು ಓಡಾಡೋಕ್ಕಲ್ಲ. ಇಷ್ಟೊತ್ತಿಗೆ ಹೆಣ್ಮಕ್ಳನ್ನ ಕರ್ಕೊಂಡು ಯಾಕೆ ಓಡಾಡ್ತೀರ ನಾವು? ಏನಿಲ್ಲರಿ, ನಮ್ಮ ಗಾಡಿಯಾಗ ಹುಡ್ಕೋದ್ರೂ ನನ್ನ ಹತ್ರ ಒಂದು 3,000, ನಮ್ಮ ಹುಡುಗನ ಹತ್ರ ಒಂದು 2,000, ಒಂದು 5,000 ಸಿಗ್ಬೋದೇನೋ. ರೇಟ್ ಮಾಡ್ಕೊಂಬಿಡ್ರಿ. ಏನು ಮಕ್ಕಳು ಸ್ವಾಮಿ ನೀವು.
ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಮಿಸ್ಸಾಗಿ ಸಾಗಿಸ್ಕೊಂಡು ಹೋಗ್ಬಿಟ್ರೆ ಓ ಬರ್ತಡೇ, ಹ್ಯಾಪಿ ಬರ್ಡೇ ಬ್ರೋ. ಏನೋ ಮಾಡ್ಕೊಳ್ಳಿ ನಡಿಗುರು, ನಮ್ಗೆ ಯಾಕೆ, ನಮಗಂತೂ ಬರ್ತಡೇ ಮಾಡೋರು ಯಾರೂ ಇಲ್ಲ. ಅಂತೂ ಇಂತೂ ಹಾಸನ ಬಂದು ಸ್ವಲ್ಪ ದೂರ, ಹಾಸನ ಔಟ್ಸ್ಕರ್ಟ್ಸಿಂದ ಎತ್ಕೊಂಡು ಸಕಲೇಶ್ಪುರ ಆಮೇಲೆ ಹೊಡಿಕೊಂಡು ಹೋಯ್ತಾ ಇದ್ರೆ ಮುಗೀತು. ಹಾಸನ ಅಂದರೆ ಒಬ್ಬರು ನೆನಪಾಯ್ತಾರೆ ನಮಗೊಬ್ಬರು ಫ್ಯಾನ್ ಅವರಿಲ್ಲಿ. ಹಾಸನ ಅಂದರೆ ಹೊಳೆ ನರಸೀಪುರ, ಹೊಳೆ ನರಸೀಪುರದ ಹತ್ರ ನಮಗೊಬ್ಬರು ಅಭಿಮಾನಿಗಳಿದ್ದಾರೆ, ಒಬ್ಬರಿದ್ದಾರೆ ಅಭಿಮಾನಿಗಳು. ವಿಡಿಯೋ ನೋಡ್ತಾ ಇರ್ತಾರೆ ಇದನ್ನು. ಬೆಳಗ್ಗೆ ಹೊತ್ತು ಬಂದಿದ್ರೆ ಸಿಕ್ಬಿಟ್ಟು ಹೋಗ್ಬೋದಾಗಿತ್ತು, ಏನು ಮಾಡೋಣ, ಸಿಕ್ಕಲಿಲ್ವೇ. ನೋಡೋಣ ರಿಟರ್ನ್ ಬರಬೇಕಾದ್ರೆ ಸಿಕ್ಬಿಟ್ಟು ಹೋಗುವ, ಇಲ್ಲ ಅಂದರೆ ಬರ್ಬೇಕಾದ್ರೆ ರೂಟ್ ಚೇಂಜ್ ಮಾಡೋಣ ಅಂತಿದ್ದೀವಿ. ನೋಡುವ ಏನಾಯ್ತದೆ ಏನು ಕತೆ. ಸ್ನೇಹಿತರೆ ಫೈನಲಿ ಮಂಗಳೂರಿಗೆ ಬಂದು ಕರೆಕ್ಟಾಗಿ 4:15. ನಾರ್ಮಲಾಗಿ ಏನು ಚಚ್ಚಲಾಡ್ಕೊಂಡು ಬಂದಿಲ್ಲ, ಆರಾಮಾಗೆ ಬಂದ ಪೀಸಾಗೆ. ಬಿಟ್ಟಿದ್ದು 8 ಕಾಲ ಆಗಿತ್ತು. ಈಗ 4:15 ಎಕ್ಸಾಕ್ಟಾಗೆ ಮಂಗಳೂರು ಎಂಟ್ರಿ. ಇಲ್ಲಿಂದ ಹೋಗಿ ತಣ್ಣೀರು ಬಾವಿ ಬೀಚ್ ಹತ್ರ ಎಲ್ಲ ಒಂದು ಕಡೆ ಟೆಂಟ್ ಹಾಕಬೇಕು ಬೀಚ್ ಹತ್ರ. 1 ಅವರ್ ಮುಂಚೆ ಬಂದಿದ್ದರೆ ಒಳ್ಳೆ ಇದಿರೋದು. ಚೂರು ಲೇಟ್ ಆಯಿತು, ಪರವಾಗಿಲ್ಲ. ಎಲ್ಲ ಟೆಂಟ್ ಹಾಕಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು. ಮುಗಿಸಾದ್ಮೇಲೆ ನೋಡುವ ಎಲ್ಲಿ ಹೋಗೋದು ಏನು ಕತೆ. ಹಂಗೆ ಹೋಯ್ತಾ ಗೊತ್ತಾಯ್ತದೆ. ತಣ್ಣೀರು ಬಾವಿ ಬೀಚ್ ಹತ್ರ ಬಂದು ಯಾರಪ್ಪ ಅಂಕಲ್ಲು ಸಿಕ್ಕಿದ್ರು. ಇಲ್ಲೇ ಹಾಕೊಂಬಿಡೋಣ, ಈ ಸ್ಪಾಟಲ್ಲಿ ಹಾಕೊಂಬಿಟ್ರೆ ಕರೆಕ್ಟಾಗೆ ಬಿಸಿಲು ಬಂದರೆ ಬಿಸಿಲು ಹೊಡಿಯಲ್ಲ. ಇದು ಬೀಚು, ಇಲ್ಲೇ ಹಾಕೊಂಬಿಡೋಣ. ನನ್ನ ಮಕ್ಕಳು ಬರಲ್ಲ ಅಂತವರು. ಎಸ್, ತಣ್ಣೀರು ಬಾವಿ ಬೀಚು. ರಾತ್ರಿ ನೋಡಿ ಇಲ್ಲಿ ಟೆಂಟ್ ಹಾಕ್ಕೊಂಡು ಬಂದಿದ್ದೊಂದು 4 ಅವರ್ ಆಗಿತ್ತು. ಗಾಡಿಗಳಲ್ಲಿದೆ, ಇಲ್ಲೇ ಟೆಂಟ್ ಹಾಕ್ಕೊಂಡು ಆರಾಮ ಪೀಸಾಗಿ ಮಲಗಿದ್ದು. ಅಲ್ಲೇನೋ ಒಂದು ಬೋಟ್ ಬೇರೆ ಬಿದ್ದೋಗ್ಬಿಟ್ಟಿದಂತೆ, ಅದನ್ನೇನೋ ಎತ್ತವ್ರೆ. ಟೈಮ್ ಬೋಲ್ದು ಎಲ್ಲ ಒಂದೊಂದು ಟೈಮ್ ವಿಚಿತ್ರವಾಗಿ ಆಗಿರುತ್ತೆ. ಒಳ್ಳೆ ನಿದ್ದೆ ಆಯಿತು. ಸ್ನೇಹಿತರೆ ಇಲ್ಲಿ ಮುಗಿಸ್ಕೊಂಡು ತಣ್ಣೀರು ಬಾವಿಲಿ ಆಲ್ಟಾಗಿ ಒಂದು 2 ಅವರ್ ರೆಸ್ಟ್ ಮಾಡ್ದೆ ಟೆಂಟ್ ಹಾಕ್ಕೊಂಡು. ಇಲ್ಲಿಂದ ಈಗ ಹೊರಟ್ರೆ ಕುತ್ತಾರ ಹೋಗ್ಬಿಟ್ಟು, ಕುತ್ತಾರಿಂದ ನಮ್ದು ಇದೆಯಲ್ಲ ಕೊರಗಜ್ಜ ಟೆಂಪಲ್ಗೆ ಹೋಗ್ಬಿಟ್ಟು ಡೈರೆಕ್ಟು ರಿಟರ್ನ್ ಟು ಬ್ಯಾಂಗ್ಳೂರ್. ಡೈರೆಕ್ಟ್ ಅಲ್ಲಿಗೆ ಬಂದಿದ್ದು, ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ಬಿಟ್ರೆ ಬೇಡ ಅಂದ್ಬಿಟ್ಟು ಬೀಚ್ ಹತ್ರ ಬಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಏನಿಲ್ಲ ಹೊರಡೋದಷ್ಟೇ. ಈಗ ಡೈರೆಕ್ಟ್ ಕುತ್ತಾರ ಹೋಗಿ ಟೆಂಪಲ್ಗೆ ಹೋಗಿ ಟೆಂಪಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಸ್ನೇಹಿತರೆ ಇಲ್ಲಿ ಕೊರಗಜ್ಜ ಟೆಂಪಲ್ಲು ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದು, ಅಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲ್ಲ, ಫೋಟೋನು ತೆಗಿಯೋಂಗಿಲ್ಲ, ಅದಕ್ಕೆ ಏನೂ ಮಾಡಿಲ್ಲ. ಅಲ್ಲಿ ದೈವದ್ದು ಸತ್ಯ ಐತೆ, ಅವ್ರು ಹೇಳಿದ್ಮೇಲೆ ಅವ್ರ ಮಾತು ಕೇಳಬೇಕು. ನಾವು ಸುಮ್ಮನೆ ಏನೇನೋ ಮಾಡಿಬಿಡೋದಲ್ಲ, ಏನೇನೋ ಮಾಡೋಕ್ಕೋಗಿ ಏನೇನೋ ಆದರೆ ಕಷ್ಟ. ಅದಕ್ಕೆ ಇದು ಬಂದ್ಬಿಟ್ಟು ಕುತ್ತಾರಲ್ಲಿ, ಮಂಗಳೂರಿಂದ ಮಂಗಳೂರೇ ಬರೋದಿದು, ಸ್ವಲ್ಪ ಔಟ್ಸ್ಕರ್ಟ್ಸ್ ಥರನೇ ನನಗೆ ಅನಿಸುತ್ತೆ. ಇದಕ್ಕೆ ಇಲ್ಲಿ ಏನಿದೆ ಎಕ್ಸಾಕ್ಟ್ ಗೊತ್ತಿಲ್ಲಲ್ಲ, ನಮ್ಮ ಬೆಂಗಳೂರು ಕಡೆ ಹೇಳಿದ್ರೆ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ನಮ್ಮದು ಇದು 2ನೇ ಟೈಮ್ ಬರ್ತಾ ಇರೋದು. ಏನೋ ಒಂದು ಟೈಮ್ ಹರಕೆ ಮಾಡ್ಕೊಂಡಿದ್ದೆ, ಅದು ಈಡೇರಿದ ಮೇಲೆ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಯ್ತಾ ಇದ್ದೀನಿ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಗೆ, ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೆಕ್ಸ್ಟು ರಿಟರ್ನ್ ಹೋಗೋಣ ಅಂದರೆ ನಮ್ಮ ಪ್ಯಾಂತಮ್ ಅವ್ರು ಏನೋ ಬೀಚಲ್ಲಿ ಬಿದ್ದು ಒದ್ದಾಡಬೇಕು ಅಂದರು. ಇವನ್ನೆಲ್ಲ ಹಾಕ್ಕೊಂಡು ಹೆಂಗೋ ಒದ್ದಾಡ್ತೀಯಾ ಮಗ ಅಂದ್ಕೊಂಡ್ರೆ ಅಣ್ಣವರೆಲ್ಲ ಚಡ್ಡಿ ಹಾಕೊಂಬಿಟ್ಟವ್ರೆ ಶಿಸ್ತಾಗೆ. ಡೈರೆಕ್ಟ್ ಹೋಗ್ಬಿಟ್ಟು ಇಲ್ಲಿಂದ ಈಗ ಹೊರಟು ಪನ್ನಂಬೂರು ಬೀಚ್ಗೆ ಹೋಗಿ, ಬೀಚಲ್ಲೇನೋ ಬಿದ್ದು ಒದ್ದಾಡ್ಬೇಕಂತ ಯಜಮಾನ್ರು. ಬಿದ್ದು ಒದ್ದಾಡ್ಕೊಂಡ್ಲಿ, ಆಮೇಲೆ ಬಿಡೋದ ಏನು ಕತೆ ನೋಡುವ. ಅಲ್ಲ, ನಮ್ಮ ಬೆಂಗಳೂರೇ ಟ್ರಾಫಿಕ್ಕು ಅಂದರೆ ಈ ಮಂಗಳೂರು ಇನ್ನೂ ಟ್ರಾಫಿಕ್ ಹೋಗೋರು. ಈ ಬಿಸಿಲು ಬೇರೆ. ನಮ್ಮ ಬೆಂಗಳೂರಲ್ಲಾದರೂ ಸಿಗ್ನಲಲ್ಲಿ ನಿಂತ್ಕೊಂಬಿಟ್ರೆ
ಎಲ್ಲ ಒಂದೆರಡು ಮರಗಳಾದರೂ ಸಿಗ್ತವೆ. ಈ ಮರಗಳು ಇಲ್ಲ ಇದೆ ಈ ಮಂಗಳೂರಲ್ಲಿ. ಬಿಸಿಲು ತಿಕೋರಿ ಹಂಗೆ ಹೊಡಿತೈತೆ. ಏನು ಮಾಡೋಣ, ಹೊಡ್ಸ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಅವನು ಯಾವನ್ಲ ಅವನು? ಏಯ್ ನನ್ ಸೆನ್ಸ್ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಲೋಪರ್ ಹೊರhinದೆ ಇಕ್ತಾರ ಮಕ್ಕೀಗ. ನೋಡ್ರಿ ಅವ್ರು ಯಾವ ಸಾಹಸ ಆಯ್ತಾವ ನೋಡ್ರಿ ಇಲ್ಲಿ. ಇನ್ನೇನು ಮಾಡಿ ಓದ್ತಾ ಇದೀನಲ್ಲಪ್ಪ, ಎಲ್ಲ ಹೊಡಿತೀರಾ. ಈ ಹೆಣ್ಣನ ಮಗ ಹೋಗಿ ಅಡ್ಡಾಡ ನಿಂತ್ಕೊಂಡವನೆ. ಏಯ್ ಖಜೂರ್ ಹೆಂಗೋಗ್ಬೇಕು ಅಂತ ಗೊತ್ತಾಗಲ್ಲ. ನಾನ್ ಸೆನ್ಸ್. ಯಾವನೇ ಅವನು ಡ್ರೈವರ್, ಯಾವನ ಡ್ರೈವಿಂಗ್ ಕೊಟ್ಟಿದ್ದೀನಿ ಲೇ. ಹಾಂ, ನಮ್ಮ ಗೊರಗುಂಟೆಪಾಳ್ಯ ಸಿಗ್ನಲ್ ಅಂದರೆ ಫೇಮಸ್ಸು, ಅದಕ್ಕಿಂತ ಜಾಸ್ತಿ ಐತಿ ಇಲ್ಲಿ. ಅದರಲ್ಲಿ ಏನು ಅಂದರೆ ಮಂಡ್ ರೋಡ್ ಮೇಲೆಲ್ಲ ಸೈಡಲ್ಲೆಲ್ಲ ಹೋಗ್ಬಿಡ್ಬೋದು, ನಮ್ಮ ಇದ್ರೆ ಹೋಗೋಕ್ಕಾಗಲ್ಲ. ಅಯ್ಯೋ ಏನೋ ಬರ್ರಿ, ಆದರೂ ಬಿಸಿಲು ತಿಕಾರಿ ಹಂಗೆ ಹೊಡಿತೈತಿ ಇಲ್ಲಿ. ಏನು ಮಾಡೋದು ಸ್ನೇಹಿತರೆ. ಈಗ ಯಾವುದು ಪನಂಬೂರು ಬೀಚಲ್ಲೆಲ್ಲ ಆಟ ಆಡ್ಕೊಂಡ್ರು ಹುಡುಗರು. ನಾನು ಒಂದು ಸ್ವಲ್ಪ ಜೆಟ್ ಸ್ಕೀ ಮಾಡಿದೆ. ಮುಗಿಸ್ಕೊಂಡು ಇಷ್ಟಾಗಿ ರಿಟರ್ನ್ ಬ್ಯಾಂಗ್ಳೂರು ಹೋಗೋಣ ಅಂದ್ಕೊಂಡು ಅಂದವೇ ಹೋಗ್ತಾ ಬರೋ ರೋಡಲ್ಲಿ ಬೇಡ, ಬರೋ ರೋಡಲ್ಲಿ ಸಕಲೇಶ್ಪುರ ರೋಡಲ್ಲಿ ಸಿಕ್ಕಾಬಿಟ್ಟೆ ಧೂಳು, ರೋಡ್ ಚೆನ್ನಾಗಿಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ನಾನು ಒಂಥರ ಗ್ರೇ ಕಲರ್ ಪ್ಯಾಂಟ್ ಹಾಕಿದ್ದೆ, ಇಲ್ಲಿ ಬರೋಷ್ಟೊತ್ತಿಗೆಲ್ಲ ಬ್ರೌನ್ ಕಲರ್ ಪ್ಯಾಂಟ್ ಆಗಿಬಿಟ್ಟಿತ್ತು. ಅದಕ್ಕೆ ಆ ರೋಡ್ ಬೇಡ, ಚಿಕ್ಕಮಂಗ್ಳೂರು ಮಾಡಿ ಆಡೋದು ಬೇಡ ನಾನು ಅಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಯಾವುದು ಕುದುರೆಮುಖ ಹೋಗಿ ಕುದುರೆಮುಖದಿಂದ ಹೋಗುವ ಅಂತ ಪ್ಲ್ಯಾನ್ ಹಾಕ್ಕೊಂಡು ಇಷ್ಟಾಗಿ ಹೊರಟಿದ್ದೀವಿ. ಡೈರೆಕ್ಟು ಮಾಮೂಲಿ ಮಂಗಳೂರು ಮೇಲೆ ಹೊರಟ್ರೆ ಪುಡುಬಿದ್ರಿ ಹತ್ರ ರೈಟ್ ಹಾಕ್ಕೊಂಡ್ರೆ ಪುದುಬಿದ್ರಿ ಹತ್ರ ರೈಟ್ ಹಾಕ್ಕೊಂಡ್ರೆ ಕಾರ್ಕಳ ಮೇಲೆ ಈಸಿಯಾಗಿ ಹೋಗ್ಬಿಡುತ್ತೆ. ಅದೇ ರೋಡಲ್ಲಿ ಹೋಗೋಣ ಬನ್ನಿ, ಹೋಗುವ. ಎಲ್ಲ ಓಡಾಡ್ಕೊಂಡು ಇಷ್ಟಾಗೆ ರಿಟರ್ನ್ ಹೊರಟ ಮನೆ ಕಡೆ. ಎಲ್ಲ ಮುಗೀತು. ಟೆಂಪಲ್ ಕೊರಗಜ್ಜ ಟೆಂಪಲ್ ನೋಡಿಕೊಂಡು ಎಣ್ಣೆ ಸಿಕ್ಕಾಪಟ್ಟೆ ಮಳೆ ನೈಟು. ಅಯ್ಯೋ ಯಾಕೆ ಹೇಳ್ತೀರಾ, ಮಳೆ ಮಾತ್ರ ಹೆವಿ ಬಿತ್ತು. ಸುರ್ರಿಗೆ ಹೋಯ್ತು ಮಳೆ. ನಾವೆಲ್ಲ ನೆಂದೋಗಿ ನಾನು ರೈನ್ ಜಾಕೆಟ್ ಎತ್ಕೊಂಡ್ಬಂದಿದ್ದೆ ಇಲ್ಲಿ ಸೇಫ್ಟಿಗೆ ಅಂತ. ಹೆಂಗೋ ಯೂಸ್ ಆಯಿತು ರೈನ್ ಜಾಕೆಟು. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.